ಕರೆಂಟ್ ಇದ್ದಿಲ್ವಾ? ಕರೆಂಟು ಇದ್ಯಾವುದಿದು ಈ ಮೀನಿದು? ಓಕೆ. ಓ ಇದು ಇದ್ಯಾವುದು ಇದು ಪಾಂಪ್ಲೆಟ್. ಪಾಂಪ್ಲೆಟ್ ಎಷ್ಟು ಸರ್ ಕೆ ಜಿ ಅದು? 200. ಓ ಇನ್ನೊಂದು ಯಾವುದೋ ಇದು ಬರುತ್ತಲ್ಲ, ಯಾವುದದು ಚಿಕ್ಕದು ಸೇಮ್ ಅದೇ ಥರ ಬರುತ್ತಲ್ಲ, ಅದು ರೇಟ್ ಜಾಸ್ತಿ ಅಂತಾರಲ್ಲ. ಹಾಂ ಹಾಂ ಹಾಂ. ಓಕೆ, ಈಗ ಇಲ್ಲ ನಮ್ಮ ಮೀನು ತಗೊಂಡು ಈಗ ಮನೆಗೆ ಹೋಗಿ ಫ್ರೈ ಮಾಡಿಸೋಣ. ಏನು ಮನೆ ಮಾಡೋಡ್ತಾ ಇದೆ ಹಂಗೇನೆ. ಇದಲ್ವ ಇದು ಎಂಥ ಮೀನು ಅಂತಾರೆ ಇದು? ಸಸ್ಲು. ಇವಾಗಿಲ್ಲ, ಜಾಸ್ತಿ ಬರೋಲ್ಲ. ಹಾಂ ಹೌದು, ಇವಾಗೆಲ್ಲ ಸಸ್ಲು. ಇದೆಲ್ಲ ಸಮುದ್ರದಿಂದ ಬರೋದಲ್ಲ? ಒಳ್ಳೆಯದು ಬರುತ್ತಾ? ಸಾಕ್ತಾರೆ ಇದಾ? ಹಾಂ 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 ಹಾಂ. ಓ ಇಲ್ಲಿದೆ ಸಸ್ಲಿದೆ. ಸಸ್ಲಿದೆ. ನಾ ಊಟ ಆಗಿಲ್ಲ. ಇಲ್ಲ, ಮನೆಗೆ ಹೋಗ್ತೀನಲ್ಲ. ಹಾಂ, ಕ್ಲೋಸೇ ಮಾಡಿದೆ. ಇಲ್ಲ, ಮಾಮೂಲಿ 9:30 ತೆಗಿತೀನಿ. ಇವತ್ತು ಸಂಡೇ ಅಲ್ಲ. ಯಾವ್ದಾ ಮನಿ ಟ್ರಾನ್ಸ್ಫರ? ತುಂಬ ಜನ ಬರ್ತಾರೆ. ಹೌದು. ಪೀಸ್ ಹೊಡಿತೀರಾ? ಇಲ್ಲ, ಲೈನ್ ಹಾಕ್ಬಿಡಿ. ಇಲ್ಲಾಂದರೆ ಬೇಕಂದ್ರೆ ಅಲ್ಲಿ ಕಟ್ ಮಾಡ್ಕೊತಾರಲ್ವಾ? ಹಾಂ, ಓಕೆ. ಬೇಕಾದ್ರೆ ಕಟ್ ಮಾಡಿಕೊಂಡು ಇದು ಮಾಡ್ಕೊಂಡ್ರೆ ಆಯಿತು. ಫಿಶ್ ಇನ್ನು ಸ್ವಲ್ಪ ತೊಗೊಂಡೋಗ್ಬೇಕು. ಅದು ವೇಸ್ಟೇಜ್ ಎಲ್ಲ ಬಿಸಾಕ್ತಿರಲ್ಲ, ಅದನ್ನು ಸ್ವಲ್ಪ ತೊಗೊಂಡೋಗಿ ಫಿಶ್ ಮಾಮೂಲಿ ಬೆಲ್ಲ ಹಾಕ್ಬಿಟ್ರೆ ಗೊಬ್ಬರ ರೆಡಿ ಆಗುತ್ತೆ. ಲಾಸ್ಟ್ ಟೈಮ್ ಕೊಟ್ಟಿದ್ದೆ, ಇನ್ನೂ ಗೊಬ್ಬರ ಅದು ತುಂಬ ಇದೆ. ಅದು ಮಾಡ್ಕೊಂಡ್ರೆ ಇನ್ನೊಂದು ಬಾಟಿ ಇದೆ, ಯೂಸೇ ಮಾಡಿಲ್ಲ ಅದು. ಇನ್ನೂ ಅದು ಒಳ್ಳೆ ಘಮ ಸ್ಮೆಲ್ ಬರ್ತದೆ ಇನ್ನು. ಈ ಥರದ್ದೆಲ್ಲ ಕೊಟ್ಟಿರಲ್ಲ ಅದು ಬಾಟ್ಲು ಬೆಲ್ಲ. ಈಗ ಎಷ್ಟು ಕೆ ಜಿ ಅವತ್ತು ಅಷ್ಟು ಕೆ ಜಿ ಬೆಲ್ಲ ಹಾಕ್ಬಿಡೋದು. ಈಗ 1 kg ಇದೆ, 1 kg ಬೆಲ್ಲ, 2 kg ಬೆಲ್ಲ ಏನಾಗಲ್ಲ. ಒಳ್ಳೆ ಪಾನಕ ಥರ ಇರ್ತದೆ ಅದು. ಅದನ್ನೇನು ಗಿಡಗಳಿಗೆ ಒಂದು 3 ತಿಂಗಳಾದ್ಮೇಲೆ ಗಿಡಗಳಿಗೆ 2 ml per ಲೀಟ್ರು ಈ ಥರ ಮಾಡಿಬಿಟ್ಟು ಸ್ಪ್ರೇ ಕೊಡಬೇಕು. ಅದು ಯೂರಿಯಾ ಥರ ಒಳ್ಳೆ ಗೊಬ್ಬರ ಅದು. ಕೊರಿಯನ್ ಪದ್ಧತಿಲೆಲ್ಲ ಅದೇ ಥರನೇ ಮಾಡೋದು. ಏನು ವೇಸ್ಟೇಜಸ್ ಇರುತ್ತಲ್ಲ, ಸ್ವಲ್ಪ ತೊಗೊಂಡೋಗ್ಬಿಡ್ತೀನಿ ಬಿಡಿ. ಹೌದು. ಏನು ಗಾಡಿ ಬರೋಲ್ಲ ಈಗ ಜಾಸ್ತಿ, ಈಗ ಬರ್ತಾ ಇಲ್ಲ. ಮೊನ್ನೆ ಎಲ್ಲ ಬಂದೇ ಇಲ್ಲ. ಏನಕ್ಕೆ? ಓಕೆ ಸ್ನೇಹಿತರೆ, ನೋಡ್ತಾ ಇದ್ರಲ್ಲ, ಒಳ್ಳೆ ಮೀನು ಫ್ರೈ ಮಾಡಿಸ್ಬಿಡೋಣ. ನೋಡೋಣ ಏನು ಮಾಡ್ತಾರೆ. ಓಕೆ, ಎಷ್ಟು ಮೀನು ಬಂದಿದೆ? ಸಾಕು ನೋಡಿ.
ಸಖತ್ ಹೊಟ್ಟೆ ಹಸಿದೆ ಇದೆ, ಹೋಗ್ಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೆ ಇದೆ. ಟೈಮ್ ಆಯ್ತಲ್ಲ. ಹಾಂ ಕಳಿಸ್ತೀನಿ, ತಗೊಂಬಂದು ಇಲ್ಲೇ ಬಿಡ್ತೀರಲ್ಲ, ಹಿಂಗೆ ಬರ್ತೀರಲ್ಲ. ಕಳ್ಸಿದ್ರೆ ಕರ್ಕೊಂಡ್ ಬರ್ತೀನಿ. ಅವ್ರು ಕಳ್ಸಿದ್ರೆ ಅವರು ವಾಪಸ್ ಕಳ್ಸಿದ್ರೆ ಕರ್ಕೊಂಡ್ ಬರ್ತೀನಿ. ಯಾರು ದಾಸಯ್ಯ ಅಲ್ಲಿ ಯಾರಿಲ್ಲ, ಅಲ್ಲ ಅರ್ಸಿಕರೆಗೆ ಗರ್ಸಿಕರೆಗಲ್ಲ, ಅವನ್ನ ಇಲ್ಲಿ ಫ್ಯಾಕ್ಟ್ರಿ ಹತ್ರ, ಫ್ಯಾಕ್ಟ್ರಿಗೆ ಬಾಕ್ಸು ಐಸು ಮೀನು ಹಾಕ್ಬಿಟ್ಟು ಇವ್ರು ಬಿಟ್ಟು ಇಲ್ಲಿ ಬಿಟ್ಟು ಕರ್ಕೊಂಡು ನೀವು ಅಲ್ಲಿ ಕರ್ಕೊಂಡು ಹೋಗ್ಬಿಡಿ. ಆಮೇಲೆ ಅವ್ರು ಹೇಳ್ತಾ ಅರ್ಸಿಕರೆಗೆ ಅಂತ ಅಲ್ವಾ? ಅಲ್ಲಲ್ಲ, ಇಲ್ಲಿ ಫ್ಯಾಕ್ಟ್ರಿಗೆ ಐಸ್ ಪ್ಯಾಕ್ ಮಾಡ್ಕೊಳಕ್ಕ ಬನ್ನಿ.